जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचै परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः श्रीगुरुभ्यो नमः हरिः ओम् 9ನೇ ಸ್ಕಂದದ 3ನೇ ಅಧ್ಯಾಯದ 5 ಶ್ಲೋಕಗಳ ಭಾವಾರ್ಥವನ್ನು ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಇಳೆ ಸುದ್ಯುಮ್ನಾಗಿ ಪರಿಣಾಮ ಹೊಂದಿದ್ದ ಬಹಳ ನಾಚಿಕೆಯಾಯಿತು ಈ ವೇಷದಲ್ಲಿ ಅವನಿಗೆ ವಾಪಸ್ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಅವನಲ್ಲೇ ಈ ಕಾಡಿನಿಂದ ಇನ್ನೊಂದು ಕಾಡು, ಇನ್ನೊಂದು ಕಾಡಿನಿಂದ ಇನ್ನೊಂದು ವನ, ಇವುಗಳಿಗೆ ಸಂಚಾರ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಬುಧ ಯಾರು ಅಂತಂದು ಹೇಳಿದ್ರೆ ಚಂದ್ರನ ಮಗ. ಚಂದ್ರ ಮತ್ತು ತಾರೆ ಇವರಿಬ್ಬರ ಮಗನಾದಂತಹ ಬುಧ ಇಳೆಯಾಗಿ ಪರಿವರ್ತನೆಗೊಂಡಂತಹ ಸುದ್ಯುಮ್ನನನ್ನು ನೋಡಿ ಮೋಹಿತನಾದ. ಇಳೆಯೂ ಕೂಡ ಬುಧನನ್ನ ಪ್ರೀತಿಸಿದಳು. ಇವರಿಬ್ಬರಿಗೂ ಕೂಡ ಪುರೂರವ ಅನ್ನುವ ಹೆಸರಿನ ಮಗ ಹುಟ್ಟಿದ. ಈ ಸಂದರ್ಭದಲ್ಲಿ ಬಹಳ ಕಾಲಗಳು ಕಳೆದು ಹೋಯ್ತು, ಬಹಳ ವ್ಯಥೆ ಆಯ್ತು. ಆ ಸಂದರ್ಭದಲ್ಲಿ ಸುದ್ಯುಮ್ನ ಒಂದು ಸಂದರ್ಭದಲ್ಲಿ ವಸಿಷ್ಠರನ್ನ ಭಕ್ತಿಯಿಂದ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ. ಅವಾಗ ವಸಿಷ್ಠರು ಎಂಥ ದುರ್ದಶೆ ಬಂದ್ಬಿಡ್ತು, ನನ್ನ ಯಾಗದ ಫಲ ಪೂರ್ತಿ ಆಗೋದು ಇವನು ಆಜೀವನಾಂತವಾಗಿ ಪುರುಷತ್ವವನ್ನು ಪಡೆದರೆ ಮಾತ್ರ. ಹಾಗಾಗಿ ಇವನಿಗೆ ಪುರುಷತ್ವ ಬರುವ ಹಾಗೆ ಏನಾದ್ರೂ ಉಪಾಯ ಮಾಡ್ತೇನೆ ಅಂತಂದುಕೊಂಡು ಮತ್ತೆ ರುದ್ರದೇವರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ, ರುದ್ರದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಸಿಷ್ಠರಿಗೆ ಸಂತೋಷವಾಗುವ ಹಾಗೆ ರುದ್ರದೇವರು ಪ್ರತ್ಯಕ್ಷರಾಗಿ ಮಾತನ್ನ ಮಾಡ್ತಾ ಇದ್ದಾರೆ. ಅವರು ತಮ್ಮ ಮಾತನ್ನು ಉಳಿಸಿಕೊಳ್ಬೇಕು. ಅದೇ ರೀತಿಯಾಗಿ ವಸಿಷ್ಠರು ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರ ಬಯಕೆಯೂ ಪೂರ್ತಿ ಆಗ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ನೋಡಪ್ಪ, ಈಗ ಆ ಸುಕುಮಾರವನವನ್ನ ಪ್ರವೇಶ ಮಾಡಿರುವ ಫಲವಾಗಿ ಅವನಂತರೂ ಸ್ತ್ರೀ ಆಗ್ಲೇಬೇಕು. ನಿನ್ನ ತಪಸ್ಸಿನ ಫಲವಾಗಿ ಅವನು ಪುರುಷನೂ ಆಗ್ಬೇಕು. ಅದಕ್ಕೆ ಹೀಗ್ ಮಾಡೋಣ, 1 ತಿಂಗಳು ಪುರುಷನಾಗಿರ್ಲಿ, ಇನ್ನೊಂದು ತಿಂಗಳು ಸ್ತ್ರೀ ಆಗಿರ್ಲಿ. ಈ ವ್ಯವಸ್ಥೆಯಿಂದ ಅವನು ಇಡೀ ಭೂಮಿಯ ಆಳ್ವಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಿ ಅಂತ ಹೀಗೆ ಅನುಗ್ರಹವನ್ನ ಮಾಡಿದ್ರು. ಮತ್ತೆ ಅವನು ತನ್ನ ರಾಜ್ಯದಲ್ಲಿ ಹೋಗಿ ನಿಂತು ವಸಿಷ್ಠರ ಅನುಗ್ರಹದಿಂದ ಒಂದು ಕಾಲ ರಾಜ್ಯಭಾರವನ್ನು ಮಾಡಿ ಇನ್ನೊಂದು ತಿಂಗಳು ಸ್ತ್ರೀ ಶರೀರವನ್ನ ಪಡಿತಾ ಇದ್ದ. ಯಾವಾಗ ಸ್ತ್ರೀಯಾಗಿ ಪರಿಣಾಮ ಹೊಂದುತ್ತಾ ಇದ್ನೋ ಆವಾಗ ಅರಮನೆಯನ್ನು ಬಿಟ್ಟು ಹೊರಗಡೆನೆ ಬರ್ತಾ ಇದ್ದಿದ್ದಿಲ್ಲ. ಪ್ರಜೆಗಳಿಗೆಲ್ಲ ಯಾವಾಗ್ಲೂ ರಾಜ ನಮಗೆ ಸಿಗೋದಿಲ್ಲ ಅನ್ನುವಂತಹ ವ್ಯಥೆ ಮನಸ್ಸಿನಲ್ಲಿ ಕೊರಗುತ್ತಾ ಇತ್ತು.
ಹಾಗಾಗಿ ಪ್ರಜೆಗಳು ಸಮಾಧಾನ ಹೊಂದಿದ್ದಿಲ್ಲ. ಇದು ಆದ್ಮೇಲೆ ಇವನು ಯಾವಾಗ ಪುರುಷನಾಗ್ತಾ ಇದ್ನೋ ಆವಾಗ ಇವನಿಗೆ ಮದುವೆ ಆಗಿತ್ತಲ್ಲ, ಆ ಕನ್ಯೆಯಲ್ಲಿ 3 ಜನ ಮಕ್ಕಳು ಹುಟ್ಟಿದ್ರು. ಉತ್ಕಲ, ಗಯ, ವಿಮಲ ಅಂತ 3 ಜನ ಮಕ್ಕಳು ಹುಟ್ಟಿದ್ರು. ಮಹಾ ಧಾರ್ಮಿಕರಾಗಿ ಈ ರಾಜ ಇಡೀ ತನ್ನ ಜೀವನವನ್ನು ನಡೆಸಿದ. ಕೊನೆಯ ಕಾಲದಲ್ಲಿ ತನ್ನ ಎಲ್ಲ ರಾಜ್ಯವನ್ನ ತನ್ನ 3 ಮಕ್ಕಳಿಗೆ ಹಂಚಿ, ಪುರೂರವ ಅಂತ ತಾನು ಇಳೆಯಾದಾಗ ಯಾರನ್ನ ಮಗನನ್ನಾಗಿ ಪಡೆದಿದ್ನೋ ಅವನಿಗೆ ಭೂಮಿಯ ಆಡಳಿತವನ್ನ ಕೊಟ್ಟು ಕಾಡಿಗೆ ತೆರಳಿ ವಾಸವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದನ್ನು ಹೇಳ್ತಾರೆ, ಸಂಗ್ರಹ ರಾಮಾಯಣ ಅನ್ನುವ ಗ್ರಂಥದಲ್ಲಿ, ಅಶ್ವಮೇಧ ಯಾಗವನ್ನ ಮಾಡಿ ಈ ಸುದ್ಯುಮ್ನ ಕೊನೆಯವರೆಗೂ ಕೂಡ ಪುರುಷತ್ವ ಬರುವ ಹಾಗೆ ಮಾಡಿಕೊಂಡ. ಕೊನೆಯವರೆಗೂ ಪುರುಷತ್ವ ಬರುವ ಹಾಗೆ ಮಾಡಿಕೊಂಡದ್ರಿಂದಾಗಿ ಇವನಿಗೆ ಮುಂದೆ 1 ತಿಂಗಳು ರಾಜ್ಯದಲ್ಲಿರೋದು, ಇನ್ನೊಂದು ತಿಂಗಳು ಮರೆಯಾಗೋದು, ಈ ತರದ ಆಯಾಸವು ಕೂಡ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಅದು ಇದು ಯಾರಿಗಾಗಿದ್ದು? ಇವನಿಗಷ್ಟೇ. ಇವನ ಜೊತೆಯಲ್ಲಿ ಆ ಕಾಡನ್ನು ಪ್ರವೇಶಿಸಿದ ಎಲ್ಲರೂ ಕೂಡ ಸ್ತ್ರೀಯರಾಗಿಯೇ ಇದ್ರು. ಅವರು ಪುರುಷರಾಗಿ ಪರಿವರ್ತನೆ ಹೊಂದಲೇ ಇಲ್ಲ. ಆಮೇಲೆ ಏನಾಯ್ತು ಅಂತಂದ್ರೆ, ಈ ಪುರುಷರಾಗಿ ಪರಿವರ್ತನೆ ಹೊಂದದೇನೆ ಕಿಂಪುರುಷರು ಅಂತ ಕಾಡಿನಲ್ಲಿ ಸಂಚಾರ ಮಾಡುವಾಗ ಅನೇಕ ದೇವತಾ ಪುರುಷರ ದೃಷ್ಟಿ ಇವ್ರ ಮೇಲೆ ಬಿದ್ದು ಅವರ ಜೊತೆಯಲ್ಲೇ ವಿವಾಹವಾಗಿ ಸಂಸಾರವನ್ನು ಮಾಡಿಬಿಟ್ರು ಅಂತ ಆ ಕಥೆಯನ್ನ ಸಂಗ್ರಹ ರಾಮಾಯಣದಲ್ಲಿ ಹೇಳಿದ್ದಾರೆ. ಆದ್ರೆ ಈ ಇಳೆ ಯಾಗಿ ಪರಿಣಾಮ ಹೊಂದುತ್ತಾ ಇದ್ದಂತಹ ಸುದ್ಯುಮ್ನ ಮಾತ್ರ ಕೊನೆಯವರೆಗೂ ಪುರುಷನಾಗಿಯೇ ಇರುವ ಹಾಗೆ ಅಶ್ವಮೇಧ ಯಾಗದ ಫಲವಾಗಿ ಆ ದೊಡ್ಡ ಸೌಭಾಗ್ಯವನ್ನು ಮತ್ತು ವಾಪಸ್ ಪಡೆದ. ರಾಜ್ಯದಲ್ಲಿ ಕೊನೆಯವರೆಗೂ ಇರುವ ಹಾಗೆ ಅವನಿಗೆ ಅವಕಾಶವು ಸಿಕ್ತು ಅಂತ ಇಷ್ಟನ್ನ ಹೇಳ್ತಾರೆ. ಇದಾದ್ಮೇಲೆ ಮತ್ತೆ ಆ ಇಕ್ಷ್ವಾಕು ಮುಂತಾದಂತಹ 10 ರಾಜರ ಕಥೆಯನ್ನು ಹೇಳ್ತಾರೆ. ಮೊದಲಿಗೆ ಇಷ್ಟನ್ನ ಶ್ಲೋಕಗಳ ಮುಖಾಂತರವಾಗಿ ನೋಡ್ತಾ ಹೋಗೋಣ. 9ನೇ ಸ್ಕಂದದ 3ನೇ ಅಧ್ಯಾಯ 7ನೇ ಶ್ಲೋಕ. ಅಥ ತಾಮಾಶ್ರಯಾಭ್ಯಾಸೆ ಚರಂತೀಂ ಪ್ರಮದೋತ್ತಮಾಂ ಸ್ತ್ರೀಭಿಃ ಪರಿವೃತಾಂ ವೀಕ್ಷ್ಯ ಚಕಮೇ ಭಗವಾನ್ ಬುಧಃ. ಬುಧ ಆಶ್ರಮದ ಸುತ್ತಲೂ ಸಂಚಾರ ಮಾಡ್ತಾ ಇದ್ದಂತಹ ಇಳೆಯನ್ನ ನೋಡಿ ಮೋಹಿತನಾಗ್ತಾ ಇದ್ದಾನೆ. ಅವಳು ಕೂಡ ಒಳ್ಳೆ ಕಾಂತಿಯುಕ್ತನಾದಂತಹ ಚಂದ್ರನ ಮಗನಾದಂತಹ ಬುಧನನ್ನ ನೋಡಿ ಮೋಹಿತಳಾಗ್ತಾಳೆ. ಅವರಿಬ್ಬರ ಸಂಪರ್ಕದಿಂದಾಗಿ ಪುರೂರವ ಎಂಬ ಹೆಸರಿನ ಮಗ ಹುಟ್ಟುತ್ತಾನೆ. ಜಗತ್ತಿನಲ್ಲಿ ಮತ್ತು ಪುರಾಣ ಗ್ರಂಥಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ರಾಜರ ಹೆಸರಿನಲ್ಲಿ ಪುರೂರವ ಅನ್ನುವನು ಕೂಡ ಒಬ್ಬ ಪ್ರಸಿದ್ಧನಾದ ರಾಜ. ಹೀಗೆ ಸಾಪಿತಂ ಚಕಮೇ ಸುಭ್ರೂಹು ಸೋಮರಾಜಸುತಂ ಪತಿಂ ಸತಸ್ಯಾಂ ಜನಯಾಮಾಸ ಪುರೂರವ ಸಮಾತ್ಮಜಂ. ಪುರೂರವ ಎಂಬ ಹೆಸರಿನ ತನ್ನ ಮಗನನ್ನ ಪಡೆದ್ರವರಿಬ್ರು. ಈ ರೀತಿಯಾಗಿ ಸ್ತ್ರೀತ್ವವನ್ನು ಪಡೆದಂತಹ ಸುದ್ಯುಮ್ನ ವೈವಸ್ವತ ಮನುವಿನ ಮಗ ಒಮ್ಮೆ ವಸಿಷ್ಠರನ್ನ ನೆನಪಿಸಿಕೊಂಡ. ವಸಿಷ್ಠರು ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ಇವನಿಗೆ ಪರ್ಯಾಯ ಕ್ರಮದಲ್ಲಿ ಸ್ತ್ರೀತ್ವ ಪುರುಷತ್ವಗಳು ಬರುವ ಹಾಗೆ ವರವನ್ನು ಪಡಿತಾ ಇದ್ದಾರೆ. ಏವಂ ಸ್ತ್ರೀತ್ವಮನುಪ್ರಾಪ್ತಃ ಸುದ್ಯುಮ್ನೋ ಮಾನವೋ ನೃಪಃ ಸಸ್ಮಾರ ಸ್ವಕುಲಾಚಾರ್ಯಂ ವಸಿಷ್ಠಮಿತಿ ಶುಶ್ರುಮ. ಸತಸ್ಯತಾಂ ದಶಾಂ ದೃಷ್ಟ್ವಾ ಕೃಪಯಾ ಭೃಷಪೀಡಿತಃ ಸುದ್ಯುಮ್ನಸ್ಯಾಶಯನ್ ಪುಂಸ್ತ್ವಂ ಉಪಧಾವತ ಶಂಕರಂ. ಇವನಿಗೆ ಈ ಸುದ್ಯುಮ್ನನಿಗೆ ಪುರುಷ ಶರೀರ ಬರಬೇಕು ಅಂತಂದುಕೊಂಡು ರುದ್ರದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ತುಷ್ಟಸ್ಸ ತಸ್ಮೈ ಭಗವಾನ್ ಋಷಯೇ ಪ್ರೀತಿಮಾವಹನ್ ಸ್ವಾಂಚ ವಾಚ ಮೃತಾಂ ಕುರ್ವನ್ ಇದಮಾಹ ವಿಷಾಂಪತೆ. ಎರಡೂ ಸತ್ಯ ಆಗ್ಬೇಕು, ತನ್ನ ಮಾತು ಸತ್ಯವಾಗಬೇಕು, ಅದೇ ರೀತಿಯಾಗಿ ವಸಿಷ್ಠರ ಬಯಕೆಯೂ ಪೂರಿಕೆ ಆಗಬೇಕು ಅಂತಂದುಕೊಂಡು 1 ತಿಂಗಳು ಸ್ತ್ರೀ ಆಗಿರು 1 ತಿಂಗಳು ಪುರುಷನಾಗಿರು ಅಂತ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವನು ಈ ರೀತಿಯಾಗಿ ಪರ್ಯಾಯ ಕ್ರಮದಲ್ಲಿ ಪುರುಷತ್ವವನ್ನು ಪಡೆದು ಇಡೀ ಭೂಮಂಡಲವನ್ನು ಆಳ್ತಾ ಇದ್ದಾನೆ. ಮಾಸಂ ಪುಮಾನ್ಸ ಭವಿತಾ ಸ್ತ್ರೀ ಮಾಸಂ ತಪಸಾ ತವ
ಇತ್ತಂ ವ್ಯವಸ್ಥೆಯ ಕಾಮಂ ಸುದ್ಯುಮ್ನೋವತು ಮೇದಿನೀಂ. ಭೂಮಿಯನ್ನು ಅವನು ಆಳ್ತಾ ಇರ್ಲಿ ಅಂತ ಹೇಳಿದರು. ಈ ರೀತಿಯಾಗಿ ಅವನು ಪುರುಷತ್ವವನ್ನು ಪಡೆದು ರಾಜ್ಯವನ್ನ ಆಳ್ತಾ ಇದ್ರು ಕೂಡ 1 ತಿಂಗಳು ಕಾಲ ರಾಜ ನಮಗೆ ಸಿಗೋದೇ ಇಲ್ಲ ಅಂತ ಪ್ರಜೆಗಳ ಮನಸ್ಸಿನಲ್ಲೆಲ್ಲ ಬಹಳ ಬೇಸರ ಇತ್ತು. ಸಮಾಧಾನ ಪಡ್ಲಿಲ್ಲ ಅವರು. ಅದಕ್ಕೋಸ್ಕರ ರಾಜ ಅಶ್ವಮೇಧ ಯಾಗವನ್ನು ಮಾಡಿ ಶಾಶ್ವತವಾಗಿ ತನ್ನಲ್ಲಿ ಪುರುಷತ್ವ ಬರುವ ಹಾಗೆ ಮಾಡಿಕೊಂಡ ಅನ್ನುವ ವಿವರ ಇದು ಸಂಗ್ರಹ ರಾಮಾಯಣದಲ್ಲಿದೆ. ಆದ್ರೆ ಅವನ ಜೊತೆಯಲ್ಲಿ ಯಾರು ಸ್ತ್ರೀತ್ವವನ್ನು ಪಡೆದಿದ್ರು ಅವ್ರಿಗೆ ಎಂದಿಗೂ ಪುರುಷತ್ವ ಬರಲೇ ಇಲ್ಲ. ಆಚಾರ್ಯಾನುಗ್ರಹಾತ್ ಕಾಮಂ ಲಬ್ಧ್ವಾ ಪುಂಸ್ತ್ವಂ ವ್ಯವಸ್ಥೆಯ ಪಾಲಯಾಮಾಸ ಜಗತೀಂ ನಾಭ್ಯನಂದನ್ ಸ್ಮತಂ ಪ್ರಜಾಃ. ಇವನಿಗೆ ಮತ್ತೆ 3 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಇವನು ಸುದ್ಯುಮ್ನ ಎಂಬ ರಾಜನಾದಂತಹ ಸಂದರ್ಭದಲ್ಲಿ ಉತ್ಕರ, ಗಯ, ವಿಮಲ ಅಂತ 3 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅವನಿಗೆ ಕೊನೆಯ ಕಾಲದಲ್ಲಿ ಪುರೂರವ ಎಂಬ ಹೆಸರಿನ ಯಾವ ಮಗ ಇದ್ನೋ, ಬುಧನಿಂದ ಪಡೆದಂತಹ ಮಗ, ಅವನಿಗೆ ಇಡೀ ರಾಜ್ಯದ ಭಾರವನ್ನು ವಹಿಸಿ ತಾನು ಪ್ರಯಾಣವನ್ನ ಕಾಡಿಗೆ ತೆರಳಿ ಅಲ್ಲಿಯೇ ವನವಾಸದ ಜೀವನವನ್ನು ನಡೆಸಿದ ಅಂತ ಅದರ ವಿವರವನ್ನ ಹೇಳ್ತಾ ಇದ್ದಾರೆ. ತಸ್ಯೋತ್ಕಲೋ ಗಯೋ ರಾಜನ್ ವಿಮಲಶ್ಚ ಸುತಾಸ್ತ್ರಯಃ ದಕ್ಷಿಣಾಪಥ ರಾಜಾನೋ ಬಭೂವುರ್ಧರ್ಮವತ್ಸಲಾಃ ತತಃ ಪರಿಣತಃ ಕಾಲೇ ಪ್ರತಿಷ್ಠಾನ ಪ್ರತಿಪಭುಃ ಪುರೂರವತ ಉತ್ಸೃಜ್ಯ ಗಾಂ ಪುತ್ರಾಯ ಗತೋ ವನಂ. ಈ ಭೂಮಿಯನ್ನ ಇವನಿಗೆ ಕೊಟ್ಟು, ಪುರೂರವನಿಗೆ ಕೊಟ್ಟು ತಾನು ಕಾಡಿಗೆ ಹೋಗ್ತಾ ಇದ್ದಾನೆ ಅಂತ ಇಷ್ಟ ಕಥೆಯನ್ನು ಹೇಳಿದೆ. ಈಗ ಈ ಸುದ್ಯುಮ್ನ ಯಾವಾಗ ಕಾಡಿಗೆ ಹೊರಟು ಹೋಗ್ಬಿಡ್ತಾನೋ ಆ ನಂತರದಲ್ಲಿ ಸುದ್ಯುಮ್ನ ಹೊರಟು ಆದ್ಮೇಲೆ ವೈವಸ್ವತಮನು ಮತ್ತೆ ಯಾಗವನ್ನ ಮಾಡಿ ಯಾಗದ ಫಲವಾಗಿ ಈ 10 ಜನ ಮಕ್ಕಳನ್ನ ಪಡಿತಾನೆ. ಈ ಮಕ್ಕಳನ್ನ ಪಡೆಯಬೇಕು ಅನ್ನುವ ಬಯಕೆಯಿಂದಲೇ ಯಮುನಾ ನದಿಯ ತೀರದಲ್ಲಿ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಆಮೇಲೆ ಆ ಫಲವಾಗಿ ಇಕ್ಷ್ವಾಕು ಇವರೇ ಮೊದಲಾದ 10 ಜನ ಮಕ್ಕಳು ಹುಟ್ಟುತ್ತಾರೆ. ಇದರಲ್ಲಿ ಒಬ್ಬ ರಾಜನ ಕಥೆಯನ್ನ ಬೇಗ ಹೇಳಿ ಮುಗಿಸ್ಬಿಡ್ತಾರೆ. ಅದರಲ್ಲಿ 8ನೇ ಮಗ ವೃಷಧ್ರ ಅಂತ ಇದ್ದ. ಯಾರೇ ಮಕ್ಕಳಾಗಿ ಹುಟ್ಲಿ ಎಲ್ಲರೂ ಗುರುಗಳ ಬಳಿಯಲ್ಲಿ ಉಪಸತಿಯನ್ನು ಮಾಡ್ಲೇಬೇಕು, ಗುರುಕುಲದಲ್ಲಿ ವಾಸವನ್ನು ಮಾಡ್ಲೇಬೇಕು. ಗುರುಗಳಾದಂತಹ ವಸಿಷ್ಠರು ಅವನನ್ನ ಗೋಪಾಲಕನ ಕೆಲಸದಲ್ಲಿ ನಿಯಮಿಸಿದ್ರು. ಅವನು ರಾತ್ರಿ ಎಲ್ಲ ಎಚ್ಚರವಾಗಿದ್ದು ಕ್ಷತ್ರಿಯ ಆದ್ದರಿಂದಾಗಿ ಆಯುಧಗಳನ್ನು ಹಿಡಿದುಕೊಂಡು ಗೋವುಗಳ ಪಾಲನೆಯಲ್ಲಿ ತನ್ನನ್ನು ಪೂರ್ತಿಯಾಗಿ ತೊಡಗಿಸ್ಕೊಳ್ತಾ ಇದ್ದ. ಗುರುಕುಲಗಳೆಲ್ಲ ಕಾಡಿನ ವಾತಾವರಣದಲ್ಲಿ ಇರುತ್ತೆ. ಅಂತಹ ವಾತಾವರಣದಲ್ಲಿ ಒಂದು ರಾತ್ರಿ ಭಯಂಕರವಾದಂತಹ ಮಳೆ ಸುರಿತಾ ಇದೆ. ಅಂತಹ ಮಳೆ ಸುರಿಯುವಂತಹ ಸಂದರ್ಭದಲ್ಲಿ ಆ ಹಸುಗಳೆಲ್ಲ ಇದ್ದಂತಹ ಹಟ್ಟಿಗೆ ಒಂದು ಹುಲಿ ಆಕ್ರಮಣ ಮಾಡ್ತಾ ಇದೆ. ಹಸುಗಳೆಲ್ಲ ಎದ್ದು ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದೆ. ಒಂದು ಹುಲಿ ಹಸುವನ್ನು ಹಿಡಿದು ಬಿಟ್ಟಿದೆ. ಹಸು ಭಯಂಕರವಾಗಿ ನೋವಿನಿಂದ ಅರಚ್ತಾ ಇದೆ. ವೃಷಧ್ರ ಅದರ ಬಳಿಯಲ್ಲಿ ಹೋಗಿ ಅದನ್ನ ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಕತ್ತಿಯನ್ನೆತ್ತಿ ಜೋರಾಗಿ ಹೊಡಿತಾ ಇದ್ದಾನೆ. ಬಹಳ ಕತ್ಲು, ಬೀಸಿದ್ದು ಗೋವನ್ನ ರಕ್ಷಣೆ ಮಾಡಬೇಕು ಅಂತ. ಆದ್ರೆ ಕತ್ತಿ ತಾಕಿದ್ದು ಆ ಹಸುವಿನ ಕುತ್ತಿಗೆಗೆ, ಹಸುವಿನ ತಲೆಯನ್ನ ಕಡಿದು ಬಿಟ್ಟ. ಆದರೆ ಆ ಸಂದರ್ಭದಲ್ಲಿಯೇ ಸ್ವಲ್ಪ ಹುಲಿಯ ಕಿವಿಯೂ ಕೂಡ ಹರಿದು ಹೋಯ್ತು. ಬಹಳ ಭಯಪಟ್ಟು ಕಿವಿಯಿಂದ ರಕ್ತವನ್ನು ಸೋರಿಸಿಕೊಂಡು ಹೋಗ್ತಾ ಇದೆ ಅದು. ರಾತ್ರಿ ಕಳೀತಾ ಇದೆ. ತಾನು ಅನ್ಕೊಂಡಿದ್ದ ಹುಲಿಯೇ ಸತ್ತು ಬಿದ್ದಿದೆ ಅಂತ.
ಆದ್ರೆ ರಾತ್ರಿ ಕಳೆದು ಹಗಲಾಗಿದೆ. ಆ ಸಂದರ್ಭದಲ್ಲಿ ಗೊತ್ತಾಯ್ತು ತಾನು ಕೊಂದಿದ್ದು ಹಸುವನ್ನೇ ಹೊರತಾಗಿ ಹುಲಿಯನ್ನಲ್ಲ ಅಂತ. ವಸ್ತುತಃ ವೃಷದ್ರ ಬುದ್ಧಿಪೂರ್ವಕವಾಗಿ ಆ ಹಸುವನ್ನು ಕೊಲ್ಲಬೇಕು ಅನ್ನುವ ಉದ್ದೇಶದಿಂದಾಗಿ ಕೊಂದಿದ್ದಲ್ಲ. ಆದರೂ ವಸಿಷ್ಠರು ಆ ವೃಷದ್ರನಿಗೆ ಶಾಪ ಕೊಡುತ್ತಾ ಇದ್ದಾರೆ. ನೀನಿನ್ನು ಮುಂದೆ ಕ್ಷತ್ರಿಯನಾಗಲಾರೆ, ನಿನಗೆ ವೇದ ವಿದ್ಯೆಯಲ್ಲಿ ಅಧಿಕಾರ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟರು. ಗೋಹತ್ಯೆ ಮಹಾಪಾಪ. ಅದನ್ನ ಗೊತ್ತಿದ್ದು ಮಾಡ್ಲಿ, ಗೊತ್ತಿಲ್ಲದೆ ಇದ್ದು ಮಾಡ್ಲಿ, ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೇಬೇಕು. ಆ ಪ್ರಾಯಶ್ಚಿತ್ತಗಳಾಗದೆ ಹೋದರೆ ವೇದೋಕ್ತವಾದಂತಹ ಯಾವ ಕರ್ಮಗಳನ್ನ ಮಾಡ್ಲಿಕ್ಕೂ ಅವನಿಗೆ ಅಧಿಕಾರವೇ ಸಿಗೋದಿಲ್ಲ. ಅದಕ್ಕೆ ವಸಿಷ್ಠರು ಶಾಪ ಕೊಡುತ್ತಾ ಇದ್ದಾರೆ. ಆ ಶಾಪವು ಅವನಿಗೆ ರಕ್ಷೆಯೇ ಆಯಿತು. ಅದು ಹೇಗೆ ಅವನ ವೈರಾಗ್ಯಗಳಿಗೆಲ್ಲ ಕಾರಣವಾಗಿ ಅವನ ಉನ್ನತಿಗೆ ಕಾರಣವಾಯಿತು ವಸಿಷ್ಠರು ಕೊಟ್ಟಂತಹ ಶಾಪ ಅನ್ನೋದನ್ನ ಮುಂದೆ ಕಥೆಯಲ್ಲಿ ಅದನ್ನ ಸ್ಪಷ್ಟವಾಗಿ ವಿವರಣೆ ಕೊಡ್ತಾರೆ. ಈ ರೀತಿಯಾಗಿ ಗುರುಗಳು ಶಾಪವನ್ನು ಕೊಟ್ಟಿದ್ದಾರೆ. ವಸ್ತುತಃ ತಾನು ತಿಳಿದು ಮಾಡಿದ ಅಪರಾಧವಲ್ಲ. ಆದರೂ ಆಯ್ತು, ಗುರುಗಳು ಶಾಪವನ್ನು ಕೊಟ್ಟಿದ್ದಾರೆ, ತಿಳಿದೋ ತಿಳಿಯದೇನೋ ನನ್ನಿಂದ ಅಪರಾಧವಂತೂ ಆಗಿದೆ, ಗುರುಗಳ ಶಾಪವನ್ನು ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಯ್ತು ಅಂತ ಆ ಶಾಪವನ್ನು ಸ್ವೀಕಾರ ಮಾಡಿದ. ಆಜೀವನಾಂತವಾಗಿ ಬ್ರಹ್ಮಚರ್ಯದಿಂದ ಇದ್ದುಕೊಂಡು, ಮುನಿಗಳ ಸಮೀಪದಲ್ಲಿಯೇ ಇದ್ದುಕೊಂಡು, ಉಪವಾಸ ಮುಂತಾದಂತಹ ವ್ರತಗಳನ್ನು ಮಾಡಿಕೊಂಡು ಪರಮಾತ್ಮನಲ್ಲಿ ಅತಿಶಯವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ದ. ಮಾಡಿ ಯಾವ ಅಯೋಗ್ಯವಾದ ವಿಷಯಗಳಲ್ಲೂ ಕಾಮನೆಯನ್ನು ಮಾಡದೇನೆ, ಯಾರಿಂದಲೂ ದಾನ ಏನು ಸ್ವೀಕಾರ ಮಾಡದೇನೆ, ಯಾವುದಕ್ಕೂ ತಾನು ಬಯಸದೇನೆ ಅನಾಯಾಸವಾಗಿ ಏನು ನನಗೆ ಸಿಕ್ಕಿರತ್ತೋ ಅದರಿಂದ ದೇಹದ ಪೋಷಣೆಯನ್ನು ಮಾಡ್ತಾ, ಯಾರ ಜೊತೆಯಲ್ಲೂ ಸರಿಯಾದ ಸಂಭಾಷಣೆ ಇಲ್ಲ, ಕುರುಡರು ಕಿವರು ಹೇಗೆ ತೋರಿಸಿಕೊಳ್ತಾರೋ ತಮ್ಮನ್ನು ತಾವು, ಹಾಗೆ ಮುಕ್ತವಾದ ಸಂಘದಿಂದ ಇದ್ದು ವೈರಾಗ್ಯದ ಜೀವನವನ್ನು ನಡೆಸಿಕೊಂಡು ಭೂಮಿಯ ಮೇಲೆ ಸಂಚಾರ ಮಾಡ್ತಾ ಇದ್ದ. ಆಮೇಲೆ ಒಂದು ಸಂದರ್ಭದಲ್ಲಿ ಕಾಡಿಗೆ ಕಾಡ್ಗಿಚ್ಚು ಅಂಟಿದಾಗ ತಾನು ಆ ಕಾಡ್ಗಿಚ್ಚಿನಿಂದ ಕೂಡಿದ ವನವನ್ನು ಪ್ರವೇಶ ಮಾಡಿ ಅಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಿದ. ಹೀಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡದಾದ ಸಾಧನೆಯನ್ನ ಮಾಡಿಕೊಂಡು ವೃಷಧ್ರ ಪರಮಾತ್ಮನ ಸಾಮೀಪ್ಯವನ್ನು ಪಡೆದ ಅಂತ ಮೊದಲಿಗೆ ಈ 8ನೇ ಮಗನಾದಂತಹ ವೃಷಧ್ರನ ಕಥೆಯನ್ನ ಹೇಳಿ ಬಿಡ್ತಾರೆ. ಇದು 9ನೇ ಸ್ಕಂದದ 4ನೇ ಅಧ್ಯಾಯದ ಒಂದಿಷ್ಟು ಶ್ಲೋಕ, 3ನೇ ಅಧ್ಯಾಯದ ಒಂದಿಷ್ಟು ಶ್ಲೋಕಗಳ ಭಾವಾರ್ಥವನ್ನ ಹೇಳಿದ್ದೇನೆ, ಅದನ್ನ ನೋಡ್ತಾ ಹೋಗೋಣ. ಏವಂ ಗತೇಥ ಸುದ್ಯುಮ್ನೆ ಮನುರ್ವೈವಸ್ವತಃ ಸುತೆ ಪುತ್ರ ಕಾಮಸ್ತಪಸ್ತೇಪೆ ಯಮುನಾಯಾಂ ಶತಂ ಸಮಾಹ. ಸುದ್ಯುಮ್ನ ಈ ರೀತಿಯಾಗಿ ತನ್ನ ರಾಜ್ಯವನ್ನೆಲ್ಲವನ್ನು ಪುರೂರವನಿಗೆ ಕೊಟ್ಟು ತೆರಳಿದಾಗ ಇನ್ಯಾರು ತನ್ನ ಗಂಡು ಮಕ್ಕಳಿಲ್ಲ ಅಂತಂದುಕೊಂಡು ತಾನು ಮತ್ತೆ ತಪಸ್ಸನ್ನು ಮಾಡಿ, ವೈವಸ್ವತಮನು ಯಮುನಾ ನದಿ ತೀರದಲ್ಲಿ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಭಗವಂತನ ವಿಶೇಷವಾದ ಅರ್ಚನೆಯ ಪ್ರಭಾವದಿಂದ ಇಕ್ಷ್ವಾಕು ಮೊದಲಾದ 10 ಮಕ್ಕಳನ್ನು ಪಡಿತಾ ಇದ್ದಾನೆ. ತಥೋ ಯಜನ್ ಮನುರ್ದೇವಂ ಅಪತ್ಯಾರ್ಥಂ ಹರಿಂ ಪ್ರಭುಂ ಇಕ್ಷ್ವಾಕು ಪೂರ್ವಜಾನ್ ಪುತ್ರಾನ್ ಲೇಭೆ ಸ್ವಸದೃಶಾನ್ ದಶ. ತನಗೆ ಸದೃಶರಾದ 10 ಜನ ಮಕ್ಕಳನ್ನ, ಮಹಾಪರಾಕ್ರಮಿಗಳಾದವರನ್ನ ಮಕ್ಕಳನ್ನಾಗಿ ಪಡೆದ. ವೃಷಧ್ರಸ್ತು ಮನೋಃ ಪುತ್ರಃ ಗೋಪಾಲೋ ಗುರುಣಾ ಕೃತಃ ಪಾಲಯಾಮಾಸ ಗಾಯತ್ತೋ ರಾತ್ರ್ಯಾಂ ವೀರಾಸನವ್ರತಃ. ಅದರಲ್ಲಿ ಮನುರಾಜನ 8ನೇ ಮಗನಾದಂತಹ ವೃಷಧ್ರ ಗೋಪಾಲ ಅಂತ, ಗೋಪಾಲನ ಕಾರ್ಯದಲ್ಲಿ
ಅವನು ನಿರತನಾಗಿದ್ದ. ಇಡೀ ರಾತ್ರಿ ಎಚ್ಚರದಿಂದ ಇದ್ದುಕೊಂಡು ವೀರಾಸನ ಅಂದ್ರೆ ನಾವು ಸಹಜವಾಗಿ ಕೂತಿರ್ತೇವಲ್ಲ, ಆ ಆಸನವನ್ನ ವೀರಾಸನ ಅಂತ ಕರೀತಾರೆ. ವೀರಾಸನದ ಸಿದ್ಧಿಯನ್ನ ಪಡೆದುಕೊಂಡು ರಾತ್ರಿ ನಿದ್ದೆಯನ್ನ ಮಾಡದೇನೆ ಕತ್ತಿಯನ್ನು ಹಿಡಿದುಕೊಂಡು ಗೋವುಗಳ ರಕ್ಷಣೆಗೋಸ್ಕರ ಬದ್ಧನಾಗಿದ್ದ ಅವನು. ಇಂತಹ ಸಂದರ್ಭದಲ್ಲಿ ಒಂದು ಕಗ್ಗತ್ತಲ ರಾತ್ರಿ, ಜೋರಾಗಿ ಮಳೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಹಸಿದ ಹುಲಿ ಈ ಗೋವುಗಳ ಗೋಮಾಳವನ್ನ ಪ್ರವೇಶ ಮಾಡ್ತಾ ಇದೆ. ಎಲ್ಲ ಹಸುಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇವೆ. ಏಕದಾ ಪ್ರಾವಿಶದ್ ಗೋಷ್ಠಂ ಶಾರ್ದೂಲೋ ನಿಶಿವರ್ಷತಿ ಶಯಾನಾ ಗಾವ ಉತ್ಥಾಯ ಭೀತಾಸ್ತ ಬಭ್ರಂ ಉರ್ವ್ರಜೆ ಬಭ್ರಮುರ್ವ್ರಜೆ. ಬಭ್ರಮುಹು, ಎಲ್ಲ ಕಡೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಹಸುಗಳೆಲ್ಲ ರಾತ್ರಿಯ ಸಂದರ್ಭದಲ್ಲಿ ಭಯಗೊಂಡು ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇವೆ. ಆ ಸಂದರ್ಭದಲ್ಲಿ ಒಂದು ಹುಲಿ ಹಸುವನ್ನು ಹಿಡಿತಾ ಇದೆ. ಹಸು ಗಟ್ಟಿಯಾಗಿ ನೋವಿನ ವೇದನೆಯಿಂದಾಗಿ, ಬಹಳ ದುಃಖದಿಂದಾಗಿ ಜೋರಾಗಿ ಅರಚ್ತಾ ಇದೆ. ವೃಷದ್ರ ಅದರ ಬಳಿಯಲ್ಲಿ ಓಡಿ ಬರ್ತಾ ಇದ್ದಾನೆ. ಏಕಾಂ ಜಗ್ರಾಹ ಬಲವಾನ್ ಸಾ ಚುಕ್ರೋಶ ಭಯಾತುರ ತಸ್ಯಾಸ್ತು ಕ್ರಂದಿತಂ ಶ್ರುತ್ವಾ ವೃಷಧ್ರೋಭಿಸಸಾರಃ. ವೃಷದ್ರ ಅದರ ಬಳಿಯಲ್ಲಿ ಓಡಿ ಬರ್ತಾ ಇದ್ದಾನೆ. ಆ ಹುಲಿಯಿಂದ ಇದನ್ನ ರಕ್ಷಿಸಬೇಕು ಅನ್ನುವ ಉದ್ದೇಶದಿಂದ ಜೋರಾಗಿ ಖಡ್ಗ ಪ್ರಹಾರವನ್ನು ಮಾಡ್ತಾ ಇದ್ದಾನೆ. ರಾತ್ರಿಯ ಸಂದರ್ಭದಲ್ಲಿ ಗುರಿ ತಪ್ಪಿ ಇವನಿಗೆ ಗೊತ್ತಿಲ್ಲದೇನೆ ಹುಲಿಯ ಸಂಹಾರಕ್ಕೆ ಅಂತ ಪ್ರಯೋಗ ಮಾಡಿದಂತಹ ಏಟು ಹಸುವಿನ ಕುತ್ತಿಗೆಗೆ ಬಿದ್ದು ಬಿಟ್ಟಿದೆ. ಹಸುವಿನ ತಲೆಯನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹುಲಿಯ ಕಿವಿಯು ಕೂಡ ಕತ್ತರಿಸಿ ಹೋಗಿದೆ. ಅದು ಭಯಗೊಂಡು ಓಡಿ ಹೋಯಿತು. ಬೆಳಿಗ್ಗೆ ಎದ್ದು ನೋಡ್ತಾನೆ, ಹಸು ಮೃತವಾಗಿ ಬಿದ್ದಿದೆ. ಖಡ್ಗಮಾದಾಯ ತರೆಸ ಪ್ರಲೀನೋಡುಗಣೆ ನಿಶಿ ಅಜಾನನ್ ಅಹನತ್ ಬಭ್ರೋಃ ಶಿರ ಶಾರ್ದೂಲ ಶಂಕಯ. ಹಸುವನ್ನೇ ಹುಲಿ ಅಂತಂದುಕೊಂಡು ಅದರ ತಲೆಗೆ ಜೋರಾಗಿ ಪೆಟ್ಟನ್ನು ಕೊಡ್ತಾ ಇದ್ದಾನೆ. ವ್ಯಾಘ್ರೋ ವಿವೃಕ್ಣ ಶ್ರವಣೋ ನಿಸ್ತ್ರಿಂಶಾಗ್ರಹ ತಸ್ತತಃ ನಿಶ್ಚಕ್ರಾಮ ಭೃಶಂ ಭೀತಃ ರಕ್ತಂ ಪಥಿತ ಮುತ್ಸೃಜನ್. ಕಿವಿಯಲ್ಲೆಲ್ಲ ಜೋರಾಗಿ ರಕ್ತ ಸೋರ್ತಾ ಇದೆ. ಸೋರಿಸಿಕೊಂಡೇನೆ ಭಯಗೊಂಡು ವ್ಯಾಘ್ರ ಅಲ್ಲಿಂದ ಓಡಿ ಹೋಗಿದೆ. ಮನ್ಯಮಾನೋ ಹತಂ ವ್ಯಾಘ್ರಂ ವೃಷದ್ರಃ ಪರವೀರಃ ಅದ್ರಾಕ್ಷಿ ಸ್ವಹತಾಂ ಬಭ್ರಂ ಯುಷ್ಟಾಯಾಂ ನಿಶಿ ದುಃಖಿತಃ. ಅವನು ರಾತ್ರಿಯೆಲ್ಲ ಕಳೆಯುವವರೆಗೂ ತಾನಿನ್ನೂ ಹುಲಿಯನ್ನೇ ಕೊಂದಿದ್ದೇನೆ ಎನ್ನುವ ಭಾವನೆಯಲ್ಲೇ ಇದ್ದ. ಅಷ್ಟು ಕಗ್ಗತ್ತಲ ರಾತ್ರಿ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದಾನೆ, ಹಸು ಮೃತವಾಗಿ ಬಿದ್ದಿದೆ, ಹುಲಿ ಓಡಿ ಹೋಗಿದೆ. ಆವಾಗ ವಸಿಷ್ಠರಿಗೆ ಕೋಪ ಬಂತು. ಇವನಿಂದ ಗೋ ಹತ್ಯೆ ಆಗಿದೆ, ತಿಳಿದೋ ತಿಳಿಯದೇನೋ, ಇವನಿಂದ ಗೋ ಹತ್ಯೆ ಆಗಿದೆ, ದೊಡ್ಡ ಅನರ್ಥ ಇದು, ಇವನ ಉನ್ನತಿಗೆ ಮಾರಕ ಅನ್ನುವ ಭಾವನೆಯಿಂದಾಗಿ ಅವನಿಗೆ ಶಿಕ್ಷೆಯ ರೂಪದಲ್ಲಿ ಶಾಪವನ್ನು ಕೊಡ್ತಾ ಇದ್ದಾರೆ. ಆ ಶಿಕ್ಷೆಯನ್ನು ಸ್ವೀಕರಿಸಿದ. ತಂಶ ಶಾಪ ಕುಲಾಚಾರ್ಯ ಕೃತಾಗ ಸಮಕಾಮತಃ ನಕ್ಷತ್ರ ಬಂಧು ಶೂದ್ರಸ್ತ್ವಂ ಕರ್ಮಣ ಭವಿತಾ ಮುನಾ. ಈಗ ಕ್ಷತ್ರಿಯರಿಗೆ ಉಚಿತವಾದ ಕರ್ಮಗಳನ್ನು ಮಾಡಬೇಡ, ಶೂದ್ರರಂತೆ ಈ ವೇದ ವಿಹಿತವಾದ ಕರ್ಮಗಳನ್ನು ಬಿಟ್ಟು ತ್ರೈವರ್ಣಿಕರ ಪರಿಚರ್ಯೆಯಲ್ಲಿ ತೊಡಗು, ಆದಷ್ಟು ಸೇವೆಯನ್ನು ಮಾಡು, ಅದರಿಂದ ಉತ್ತಮವಾದ ಗತಿಯನ್ನು ಪಡಿತಿ ಅಂತ ಹೇಳಿದರು. ಆಯ್ತು ಅಂತ ನಮಸ್ಕಾರ ಮಾಡಿ ಆ ಶಿಕ್ಷೆಯನ್ನ ಸ್ವೀಕಾರ ಮಾಡಿದ. ಅದರಂತೆ ಬ್ರಹ್ಮಚರ್ಯ ವ್ರತವನ್ನ ಸ್ವೀಕಾರ ಮಾಡಿ ಉಪವಾಸಾದಿ ವ್ರತಗಳನ್ನ ಆಚರಿಸ್ತಾ ಇದ್ದಾನೆ. ಏವಂ ಶಪ್ತ ಸ್ವಗುರುಣ ಪ್ರತ್ಯಗೃಹಾತ್ ಕೃತಾಂಜಲಿ ಅಧಾರಯದ್ ವ್ರತಂ ವೀರ ಊರ್ಧ್ವರೇತ ಮುನಿಪ್ರಿಯಂ. ಮುನಿಗಳಿಗೆಲ್ಲ ಅತ್ಯಂತ ಪ್ರೀತಿ ಪಾತ್ರವಾದ ಉಪವಾಸಾದಿ ವ್ರತಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ಪ್ರಾಣಿಗಳಲ್ಲೂ ಅತಿಶಯವಾದ ಪ್ರೀತಿ. ಆಮೇಲೆ ಅವನು ಬೇಕು ಅಂತ ಗೋಹತ್ಯೆಯನ್ನು ಮಾಡಿದವನಲ್ಲ. ಹಸುಗಳಲ್ಲೂ ವಿಶೇಷವಾದ ಭಕ್ತಿ ಇತ್ತು, ಆದರ ಇತ್ತು. ವಾಸುದೇವೇ ಭಗವತಿ ಸರ್ವಾತ್ಮನ್ಯಮಲೆ ಪರೆ ಏಕಾಂತಿತ್ವಂ ಗತೋ ಭಕ್ತ್ಯಾ ಸರ್ವಭೂತ ಸಹೃತ್ಸಮಃ.
ಎಲ್ಲ ಪ್ರಾಣಿಗಳಲ್ಲೂ ಕೂಡ ಸೌಹಾರ್ದದಿಂದ ಇದ್ದುಕೊಂಡು ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಯನ್ನ ತೋರಿಸ್ತಾ ಇದ್ದಾನೆ. ವಿಮುಕ್ತ ಸಂಘ ಶಾಂತಾತ್ಮ ಸಂಯತಾಕ್ಷೋ ಪರಿಗ್ರಹ ಯದೃಚ್ಛ ಯೋಪಪನ್ನೇನ ಕಲ್ಪಯನ್ ವೃತ್ತಿಮಾತ್ಮನಃ. ಲೌಕಿಕವಾದ ಯಾವ ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ, ಭಗವಂತನಲ್ಲಿ ಅತಿಯಾದ ಭಕ್ತಿಯನ್ನಿಟ್ಟುಕೊಂಡು ಮನಸ್ಸಿನ ನಿಗ್ರಹವನ್ನಿಟ್ಟುಕೊಂಡು ಆಕಸ್ಮಿಕವಾಗಿ ತನಗೇನು ಸಿಗತ್ತೋ ಅದರಿಂದಲೇನೆ ಜೀವನವನ್ನು ನಡೆಸ್ತಾ ತಾನು ಬದುಕ್ತಾ ಇದ್ದಾನೆ, ಶರೀರ ಧಾರಣವನ್ನು ಮಾಡ್ತಾ ಇದ್ದಾನೆ. ಕಿವುಡರು, ಮೂಗರು ಇವರೆಲ್ಲ ಹೇಗೆ ಜಗತ್ತಿನಲ್ಲಿ ತಮ್ಮ ಸತ್ವವನ್ನು ಜನರಿಗೆ ತೋರಿಸಿಕೊಡೋದಿಲ್ವೋ, ಇನ್ನೊಬ್ಬರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡೋದಿಲ್ವೋ, ಹಾಗೆ ಇವನು ಕೂಡ ಎಲ್ಲರ ಸಂಪರ್ಕವನ್ನು ಬಿಟ್ಟು ಏಕಾಂತದಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಜೀವನವನ್ನು ಕಳೀತಾ ಇದ್ದಾನೆ, ಭೂಮಿಯ ಮೇಲೆ ಸಂಚಾರ ಮಾಡ್ತಾ ಇದ್ದಾನೆ. ಆತ್ಮನ್ಯಾತ್ಮಾನಮಾಧಾಯ ಜ್ಞಾನ ತೃಪ್ತ ಸಮಾಹಿತ ವಿಚಚಾರ ಮಹಿಮೇತಾಂ ಜಡಾಂಧ ಬಧಿರಾಕೃತಿ. ಈ ಸಂದರ್ಭದಲ್ಲಿ ಒಂದು ದೊಡ್ಡ ದಾವಾನಲ ಅಗ್ನಿಯನ್ನ ಪ್ರವೇಶ ಮಾಡ್ತಾ ಇದೆ. ದಾವಾನಲ ಕಾಡನ್ನ ಪ್ರವೇಶ ಮಾಡಿದಾಗ ತಾನು ಕೂಡ ಆ ಅಗ್ನಿಯಲ್ಲಿ ಏನೇ ತನ್ನ ಶರೀರವನ್ನು ದಾಹ ಮಾಡಿ ವಿಷ್ಣು ಲೋಕವನ್ನ ಪಡಿತಾ ಇದ್ದಾನೆ. ಏವಂ ವ್ರತೋ ವನಂ ಗತ್ವಾ ದೃಷ್ಟ್ವಾ ದಾವಾಗ್ನಿ ಮುತ್ಥಿತಂ ತೇನೋಪಯುಕ್ತ ಕರ್ಣಃ ಬ್ರಹ್ಮ ಪ್ರಾಪ ಪರಂ ಮುನಿಃ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇನೆ ಜ್ಞಾನಿಯಾದಂತಹ ವೃಷಧ್ರ ತಾನು ತಿಳಿದೋ ತಿಳಿಯದೇನೋ ಮಾಡಿದ ತಪ್ಪಿಗೆ ಶಾಪ ಅಥವಾ ಶಿಕ್ಷೆಯನ್ನ ಪಡೆದು ಆ ಶಿಕ್ಷೆಯಿಂದ ತನ್ನ ದೋಷಗಳೆಲ್ಲವನ್ನು ಕೂಡ ಇಹದಲ್ಲಿ ಏನೇ ಪೂರೈಸಿಕೊಂಡು ಪರಮಾತ್ಮನಲ್ಲಿ ಮತ್ತಷ್ಟು ಭಕ್ತಿಯನ್ನ ಅಭಿವೃದ್ಧಿಗೊಳಿಸಿಕೊಂಡು ಇಡೀ ಜೀವನವನ್ನ ಸಾರ್ಥಕ ಮಾಡಿಕೊಂಡ. ಕವಿಸ್ತದಾಯಂ ವಿಷಯೇಷು ನಿಸ್ಪೃಹೋ ವಿಸೃಜ್ಯ ಸಂಗಃ ಸಹ ಬಂಧುಭಿರ್ವನಂ ನಿವೇಶ್ಯ ಚಿತ್ತೇ ಪುರುಷಂ ಸ್ವರೋಚಿಷಂ ವಿವೇಶ ಕೈಶೋರವಯ ಪರಂ ಗತಃ. ತುಂಬಾ ಎಳವಿನ ವಯಸ್ಸಿನಲ್ಲಿಯೇನೆ ಪರಮಾತ್ಮನ ಸಾಮೀಪ್ಯವನ್ನ ಪರಮಾತ್ಮ ಲೋಕವನ್ನ ಪಡೆದ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಆದ್ಮೇಲೆ 6ನೇ ಮಗ ಕರುಷ. ಆ ಕರುಷನ ದೊಡ್ಡದಾದ ಸಂತತಿ ಇದೆ. ಅದಕ್ಕೆ ಆ ಕರುಷನ ಸಂತತಿಯನ್ನ ನಂತರದಲ್ಲಿ ಹೇಳ್ತಾರೆ. ಕೊನೆಗೆ ಇಕ್ಷ್ವಾಕು ವಂಶದ್ದನ್ನು ಹೇಳ್ತಾರೆ. ರಾಮ ಬರುವಂತಹ ವಂಶ ಅದು. ಅದರ ಬಗ್ಗೆ ಕೊನೆಗೆ ಕಥೆಯನ್ನು ಹೇಳ್ತಾರೆ. ಮುಂದೆ ಈ ಕರುಷ, ನರೀಶ್ ಅಂತ ಅನೇಕ ಮಕ್ಕಳಿದ್ದಾರೆ. ಅವರ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.